ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಚಿಕನ್ ತಗೊಬಂದಿದ್ವಿ. ಆ್ಯಕ್ಚುಲಿ ಚಿಕನಲ್ಲಿ ನಾವು ಸುಕ್ಕ ಎಲ್ಲ ಮಾಡಿದ್ರೆ ತುಂಬಾ ಟೈಮ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಸುಕ್ಕ ದೆನ್ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ವಾಶ್ ಮಾಡಿಕೊಂಡು ಅದನ್ನೆಲ್ಲ ಯಾವ್ಯಾವ ರೆಸಿಪಿಗೆ ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ಅಂತ ಇವಾಗ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ಒಂದು 4 ಪೀಸಷ್ಟು ಲೆಗ್ ಪೀಸ್ ತೊಗೊಂಡ್ಬಂದಿದ್ದೆ. ಬಿಕಾಸ್ ಮಕ್ಕಳಿಗೆ ಒಂದು ಸ್ವಲ್ಪ ಲೆಗ್ ಪೀಸ್ ಅಂದರೆ ಇಷ್ಟ ಆಗುತ್ತೆ, ಅದನ್ನ ಫ್ರೈ ಮಾಡ್ಕೊಡೋಣ ಅಂತ. ಆ್ಯಂಡ್ ಚಿಕನ್ ಸುಕ್ಕ ಮತ್ತು ಫ್ರೈ ಮಾಡಿದರೆ ಬರೀ ಅದರಲ್ಲೇ ಊಟ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಚಿಕನ್ ಗ್ರೇವಿ ಕೂಡ ಬೇಕಾಗುತ್ತೆ. ಹಾಗಾಗಿ ಕೊಕೊನಟ್ ಮಿಲ್ಕ್ ಹಾಕಿ ನಾನು ಯೂಶಲಾಗಿ ಗ್ರೇವಿ ಥರ ಮಾಡ್ಕೋತೀನಿ. ಸೊ ಅದಕ್ಕೆ ಇವಾಗ ಟೊಮೆಟೊಸ್, ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಆ್ಯಕ್ಚುಲಿ 2-3 ವೆರೈಟಿ ಮಾಡೋದಕ್ಕೆ ಹೊರಟ್ರೆ ಒಂದಿನ ಪೂರ್ತಿ ಇದರಲ್ಲೇ ಹೋಗ್ಬಿಡುತ್ತೆ. ಕುಕ್ಕಿಂಗಲ್ಲೇ ಕಂಪ್ಲೀಟಾಗಿ ಕಿಚನಲ್ಲೇ ಇರೋ ಥರ ಹೋಗ್ಬಿಡುತ್ತೆ. ಮಿಡ್ಲಲ್ಲಿ ಮಕ್ಕಳು ಬೇರೆ ಸ್ಕೂಲಲ್ಲಿ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬರೋದು. ಸೊ ಹಾಗಾಗಿ ಪೂರ್ತಿ ಇದರಲ್ಲೇ ಹೋಯಿತು ಅಂತ ಅನಿಸ್ಬಿಡುತ್ತೆ. ನನಗೆ ಚಿಕನ್ ಗ್ರೇವಿಯಲ್ಲಿ ಕೋಕೋನಟ್ ಮಿಲ್ಕ್ ಹಾಕಿ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ನಾವು ಪೇಪರ್ ರೊಟ್ಟಿ ಎಲ್ಲ ತೊಗೊಂಬರ್ತೀವಲ್ಲ ಹೊರಗಡೆಯಿಂದ, ಅಥವಾ ಮಂಗಳೂರು ರೊಟ್ಟಿ ಅಂತ ಏನಂತೀವಿ, ಅದ್ರ ಜೊತೆ ಎಲ್ಲ ಇದ್ರ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟೆಲ್ಲ ರೆಡಿ ಆಗಬೇಕಾದ್ರೆ ಗ್ಯಾಸ್ ಕೂಡ ಖಾಲಿ ಆಯಿತು. ಇನ್ನೇನು ಮಾಡೋದು, ನಮ್ಮ ಹತ್ರ ಇಂಡಕ್ಷನ್ ಸ್ಟವ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಅದರಲ್ಲಿ ಕುಕ್ಕಿಂಗ್ ಮಾಡ್ಕೋತಾ ಇದ್ದೀನಿ ಇವಾಗ. ಒಗ್ಗರಣೆಗೆ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ದೆನ್ ಆನಿಯನ್ನು, ಟೊಮೆಟೊ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ದೆನ್ ಇವಾಗ ಇದಕ್ಕೆ ಚಿಕನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ, ದೆನ್ ಉಪ್ಪೆಲ್ಲ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ನಮ್ಮ ಮನೇಲಿ ಮಕ್ಳಿಗೆ ಬಂದು ಚಿಕನ್ ಸುಕ್ಕಾಗಿಂತ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಬಿಕಾಸ್ ಚಿಕನ್ ಸುಕ್ಕ ಒಂದು ಸ್ವಲ್ಪ ಸ್ಪೈಸಿ ಇರುತ್ತೆ, ಇದು ಅಷ್ಟೊಂದೇನು ಸ್ಪೈಸಿ ಇರೋದಿಲ್ಲ. ಆ್ಯಂಡ್ ಪೇಪರ್ ರೊಟ್ಟಿ ಎಲ್ಲ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನು ಚಿಕನ್ ಎಲ್ಲ ಬೆಂದ ನಂತರ ಮನೆಯಲ್ಲೇ ಮಾಡಿರೋ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಈ ಮಸಾಲೆಗೆ ಬಂದು ಬ್ಯಾಡಗಿ ಚಿಲ್ಲಿ, ಕೋರಿಯಂಡರು, ದೆನ್ ಮೆಂತೆ, ಜೀರಿಗೆ, ದೆನ್ ಒಂದು ಸ್ವಲ್ಪ ಕರಿಬೇವು ಇದಿಷ್ಟನ್ನ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿರೋ ಮಸಾಲೆ ಇದು. ಸೊ ಅದು ಚೆನ್ನಾಗಿ ಒಂದು ಸ್ವಲ್ಪ ಮಸಾಲೆ ಅಬ್ಸಾರ್ಬ್ ಆದ ನಂತರ ಇವಾಗ ಇದಕ್ಕೆ ನಾನು ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೋಕೋನಟ್ ಮಿಲ್ಕ್ ಬಂದು ತಕ್ಷಣಕ್ಕೆ ಒಂದೇ ಸಲ ಆ್ಯಡ್ ಮಾಡ್ತಾಯಿಲ್ಲ, ಒಂದು ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಯಾಕೋ ಮಸಾಲೆ ಹಾಕಿದ್ದು ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಮಸಾಲೆನ ರುಬ್ಕೊಂಡು ಆ್ಯಡ್ ಮಾಡಿದೆ. ನಾನು ಯೂಶಲಾಗಿ ರುಬ್ತೀನಲ್ಲ, ಅದೇ ಥರ ಮಸಾಲೆನ ರುಬ್ಕೊಂಡು ಆ್ಯಡ್ ಮಾಡಿಕೊಂಡೆ. ಇನ್ನೂ ಒಂದು ಸ್ವಲ್ಪ ಪ್ಲ್ಯಾಂಟ್ಸಿಗೆಲ್ಲ ನೀರು ಹಾಕೋದು ಪೆಂಡಿಂಗ್ ಇತ್ತು, ಹಾಗಾಗಿ ಅದನ್ನು ಫಿನಿಶ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲೊಂದು ರೆಡ್ ಕಲರ್ ಇದು ಕಾಣಿಸ್ತಾ ಇದೆಯಲ್ಲ, ಇದೇನೆಂದರೆ ನಾನು ಅವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ತಂದಿರೋ ಹೂವಿದ್ದು, ಅದನ್ನು ಬೀಜ ಹಾಕಿ ಅದು ಇವಾಗ ಇಷ್ಟು ದೊಡ್ಡದಾಗಿದೆ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಚಿಕನ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಹಾಗೇನೆ ಮನೇಲೇ ಮಾಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟು, ದೆನ್ ಒಂದು ಸ್ವಲ್ಪ ಮೊಸರು, ದೆನ್ ಗರಂ ಮಸಾಲೆ, ಸ್ವಲ್ಪ ಮೈದಾ ಇದಿಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಆವಾಗಲೇ ಚಿಕನ್ ಲೆಗ್ ಪೀಸ್ ತೊಗೊಬಂದಿದ್ದೆಲ್ಲ, ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಹುಳಿ ಆಗಲಿ ಅಂತ ಹೇಳಿ ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವು ಇದಕ್ಕೆ ಏನು ಹುಣಸೆ ಹಣ್ಣೆಲ್ಲ ಆ್ಯಡ್ ಮಾಡೋಕ್ಕಾಗೋದಿಲ್ಲಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿನೂ ಹಾಕಬಾರ್ದು, ಬಿಕಾಸ್ ಆಲ್ರೆಡಿ ಕರ್ಡ್ ಹಾಕಿರ್ತೀವಲ್ಲ. ಸೊ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು.
ಅದು ಮ್ಯಾರಿನೇಟ್ ಆಗೋ ಹೊತ್ತಿಗೆ ನಾನು ಸುಕ್ಕ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ತುರಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ದೆನ್ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡು ಅದನ್ನ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಗ್ಗರಣೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸುಕ್ಕಕ್ಕೆ ಬಂದು ಕರಿಬೇವು ಅಷ್ಟೇ, ಶುಂಠಿ, ಬೆಳ್ಳುಳ್ಳಿ ಇದೆರಡು ತುಂಬ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ದೆನ್ ಆನಿಯನ್ ಒಂದು ಸ್ವಲ್ಪ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದು ಟೊಮೆಟೋಸ್ ಹಾಕಲ್ಲ, ಟೊಮೆಟೋಸ್ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಟೊಮೆಟೋಸ್ ಆ್ಯಡ್ ಮಾಡ್ಕೊತಾ ಇಲ್ಲ. ದೆನ್ ಅರಿಶಿನ ಮತ್ತು ಸಾಲ್ಟ್ ಇದನ್ನಿಷ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಚಿಕನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಚಿಕನ್ ಬೆಂದ ನಂತರ ಅದಕ್ಕೆ ನಾನು ಆವಾಗಲೇ ಮನೇಲಿ ಮಾಡಿರೋ ಪೌಡರ್ ಏನಂದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಹದ ಬೇಕೋ ಅಷ್ಟರಲ್ಲಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲೆಯಲ್ಲೂ ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯೋದಕ್ಕೆ ಬಿಡಬೇಕು. ಚಿಕನ್ ಮಸಾಲೆಯಲ್ಲಿ ಕೂಡ ಚೆನ್ನಾಗಿ ಬೆಂದ ನಂತರ ನಾವು ಆವಾಗಲೇ ಫ್ರೈ ಮಾಡಿಟ್ಟಿರೋ ತೆಂಗಿನಕಾಯಿ ತುರಿ ಇದೆಲ್ಲ, ಸೊ ಅದನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಚಿಕನ್ ಸುಕ್ಕ ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ, ಬಟ್ ಏನಂದರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಆ್ಯಂಡ್ ಪ್ರಿಪರೇಷನ್ ಒಂದು ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಆ್ಯಂಡ್ ಸುಕ್ಕಕ್ಕೆ ಲಾಸ್ಟಲ್ಲಿ ಲೆಮನ್ನ ಮಿಕ್ಸ್ ಮಾಡೋದು ಮರಿಬಾರ್ದು. ಲೆಮನ್ ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದೆರಡನ್ನ ಹಾಕಿದರೆ ಸುಕ್ಕ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಆವಾಗಲೇ ಮ್ಯಾರಿನೇಟ್ ಮಾಡಿರೋ ಲೆಗ್ ಪೀಸ್ ಇದೆ ಅಲ್ವಾ, ಅದನ್ನು ಈ ಥರ ನಾನು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನ ಜಾಸ್ತಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಅದೊಂದು ಸ್ವಲ್ಪ ಬ್ರೌನ್ ಆಗಬೇಕು, ಆವಾಗಲೇ ಅದು ಒಳಗಡೆ ಚೆನ್ನಾಗಿ ಬೇಯೋದು, ಇಲ್ಲಾಂದರೆ ಅದು ಬೇಯೋದಿಲ್ಲ. ಸೊ ಕೇರ್ಫುಲ್ಲಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಅಂದ್ಕೋತೀನಿ, ತುಳಸಿ ಪೂಜೆ ಇತ್ತಲ್ವ ನಮ್ಮ ಮನೇಲಿ, ಸಿಂಪಲ್ಲಾಗಿ ತುಳಸಿ ಪೂಜೆ ಇದೇ ಥರ ದೀಪ ಎಲ್ಲ ಇಟ್ಬಿಟ್ಟು ಮಾಡ್ಕೊಂಡಿದ್ವಿ. ಸೊ ಅದೇ ಇವಾಗ ಮಕ್ಕಳು ಕೈ ಮುಗಿದ್ಬಿಟ್ಟು ಮತ್ತು ಮನೆ ಒಳಗಡೆನೂ ಹಾಗೇ ಒಂದು ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ. ಕೋಪ ಬಂತದಕ್ಕೆ ನೋಡೋದು ತಿರುಗ್ಬಿಟ್ಟು ಕೂತ್ಕೊಂಡಿತ್ತು. ನೀನು ಹೋಗ್ತೀಯಲ್ಲ ಅದನ್ನ ಬಿಟ್ಟು ಮೂವಿಗೆ, ಅದಕ್ಕೆ ಕೋಪ ಬಂತು, ಅದಕ್ಕೆ ಸ್ಯಾಡ್ ಆಯ್ತದು. ಬೇಡ ಬೇಡ, ಅಲ್ಲ ಅಲೋ ಮಾಡಲ್ಲ ಪೆಟ್ಟನ. ಬೇಡ ಅಂತ ಅಪ್ಪು ಮಾಡಬೇಡ. ಬಾಯ್ ಪ್ಯಾರೋ ಹೇಳು. ಗುಡ್ ನೈಟ್ ಪ್ಯಾರೋ ಹೇಳು. ನೆಕ್ಸ್ಟ್ ನೈಟು ಮೂವಿಗೆ ಹೋಗಿ ಬರೋಣ ಅಂತೇಳಿ ಮೂವಿಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಎಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.